भगवतां नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्तामि भगवद्गीते भवद्वेषिणीम् नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतद्वे नमः। सर्वोपनिषदो गावो दुग्धा गोपालनन्दनः पार्थो वत्स सुधीर्भोक्ता दुग्धम् गीतामृतम् वसुदेवसुतं देवम् कंसचाणूरमर्दनम् देवकी परमानन्दम् कृष्णं वन्दे जगद्गुरुम् कृष्णं वन्दे जगद्गुरुम् यं ब्रह्मा वरुणेन्द्र रुद्रमरुता शृण्वन्ति दिव्यैस्तवैर्वेद्य साङ्गपदक्रमोपनिषदै गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यशान्तं न विदुःसुरासुरगणः देवाय तस्मै नमः देवाय तस्मै नमः। ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾವು ಭಗವದ್ಗೀತೆಯ ವಿಭೂತಿ ಯೋಗ ಅನ್ನುವಂತ 10ನೇ ಅಧ್ಯಾಯದಲ್ಲಿ ಮಧ್ಯಭಾಗಕ್ಕೆ ಬಂದಿದೆ. ಇಲ್ಲಿ ಪರಮಾತ್ಮ ತನ್ನ ವಿಭೂತಿ ಮಹಿಮೆಗಳನ್ನು ಹೇಳಾಗತ್ತಾವ. ಎಲ್ಲೆಲ್ಲಿ ನಾವು ಭಗವಂತನನ್ನ ವಿರಾಟ್ ರೂಪದಿಂದ ಕಾಣಬಹುದು ಅನ್ನುವಂಥದ್ದನ್ನ ಹೇಳಾಗತ್ತ. ಅವ್ರು ಭಗವಂತ ಹೇಳಿದ್ದನ್ನ ನಾವು ನಿಜ ಜೀವನದಾಗ ಅಳವಡಿಸಿಕೊಂಡ್ರ ಅವಾಗ ನಮ್ಗ ಸಮಸ್ಯೆಗಳ ಪರಿಹಾರ ಸಿಗ್ತೈತೆ ಹೊರತು ಇಲ್ಲ ಅಂದ್ರೆ ಈ ರಿಲೇಟಿವ್ ಅಂದ್ರ ಈ ಸಾಪೇಕ್ಷಿಕವಾದ ಜಗತ್ನಾಗ ದುಃಖಗಳು ಸಾಪೇಕ್ಷಿಕ ಅದಾವ ಏನ ಸತ್ತದವ್ರಿ ದುಃಖಗಳು ಬಂದಾಗ ಖರೆ ಖರೆ ಅನಿಸ್ತೈತಿವ ನಮ್ಗ. ಶಿವಪುತ್ರ ಕೇಳ್ತೇವೆ ಒಂದು ಬಾಳ ದುಃಖ ಬಂದಾವ ನಮಗ, ಏನ್ ಬರ್ಬಾರ್ದು ದುಃಖ ಬಂದದ ಖರೆ ನಮ್ಮನೈತಿವ ಏನ್ ಸುಳ್ಳು ಬಂದೈತ್ರಿ ಅದ ಸುಳ್ಳು ಬಂದ್ರು ಕೂಡ ನಮಗ್ ಖರೆ ಖರೆ ಅನಿಸ್ತದ್ರಿ. ಮತ್ ಖರೆ ಅನಿಸ್ತು ಅಂತಂದ್ರೆ ನಮಗಿನ್ನೂ ಜ್ಞಾನ ಆಗಿಲ್ಲ ಅಂತ ಅರ್ಥ. ಅದಕ್ಕ ಇಲ್ಲೇ ಒಂದು ಎಕ್ಸಾಂಪಲ್ ಇವ್ರು ನಮ್ಗೆ ಹೇಳ್ರಿ ಅಂತ ಹೇಳ್ಯಾರ ನಿಮ್ಮ ಗುಂಡಣ್ಣವರು. ಇಲ್ಲಿ ಒಂದು ಉದಾಹರಣೆ ಅದ. ಅದು ಏನು ಉದಾಹರಣೆ ಅಂದ್ರೆ ಅದಕ್ಕಿಂತ ಮೊದಲು ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಮಗ ಅಜ್ಞಾನ ಕಾಲದಾಗ ದೇಹವೇ ನಿಜ, ಮನಸ್ಸು ಖರೆ, ಬುದ್ಧಿ ಹೇಳುದು ಎಲ್ಲ ಖರೆ 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 ಅಂತ ವ್ಯವಹಾರ ಮಾಡ್ತಿರ್ತೀವಿ. ಈಗ ಜ್ಞಾನ ಆದ ನಂತರ ಅವೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಅವುಗಳಿಗೆ ಸ್ಪಂದನ ನಿಜವಾಗಿ ಮಾಡಕ್ ಹೋಗ್ಬಾರ್ದು ಅಂತಾರ ಅವು. ಅದಕ್ಕೊಂದು ಉದಾಹರಣೆ ಹೇಳ್ತಾರ ಬೇರೆ ಕಡೆ ಹೇಳ್ಯಾರ, ಅದನ್ನ ನಾ ಇಲ್ಲಿ ಹೇಳಾಗತ್ತೇನೆ. ಒಂದು ನಾಟಕದಾಗ ಒಂದು ದೃಶ್ಯ. ನೀವು ಯಾವ ರಾಜ್ಯದವ್ರಿ ಅಂತ ಕೇಳಿದ್ರು ನಮ್ ಗುರುಗಳು. ನಾವು ಯಾವ ರಾಜ್ಯದವ್ರು ನೀವು? ನಾವು ಕರ್ನಾಟಕದವ್ರಿ ಎಂದು. ನಾವು ಕರ್ನಾಟಕ ಅಂದ್ರೆ ಏನು ಅಂತ ಕೇಳಿದ್ರು. ನಿಮ್ ಹೆಸರು ಕರ್ನಾಟಕ ರಾಜ್ಯದಾಗಿದ್ದವ್ರಿಗೆ ಬಹಳ ಚಲೋ ಹೆಸರು ಅದ. ಆತ್ಮಜ್ಞಾನಿಗೆ ಬಹಳ ಹೊಂದಿಕೆ ಆಗ್ತೈತಿ ಅಂದ್ರ ಅಪ್ಪವ್ರು ಒಂದ್ಸಲ ಏನಿದೆ ಹಿಂಗ ಆಗತ್ತಾರ ಅಪ್ಪವ್ರು ಅಂದ್ವಿ. ಕರ್ನಾಟಕ ಅಂದ್ರ ಏನಪ್ಪಾ ಅಂದ್ರ ನಾಟಕ ಮಾಡು. ಜ್ಞಾನ ಆಗೋಕ್ಕಿಂತ ಮೊದಲು ಯಾವುದನ್ನ ಖರೆ ಅಂತ ತಿಳ್ಕೊಂಡಿದ್ದಿ, ಈಗ ನೀ ನಾಟಕ ಮಾಡು. ಒಂದು ಸನ್ನಿವೇಶ ಹೇಳ್ತಾರ. ಒಂದು ನಾಟಕ, ಒಂದು ಸಿನಿಮಾದ ದೃಶ್ಯದ ಒಬ್ಬ ಭಯೋತ್ಪಾದಕ ಕೈಯೊಳಗೆ ಪಿಸ್ತೂಲ್ ಹಿಡ್ಕೊಂಡು ಅಥವಾ ಗನ್ ಹಿಡ್ಕೊಂಡು ಅಕರಾಳ ವಿಕರಾಳ ಪರ್ಸನಾಲಿಟಿಯಿಂದ ಬಂದು ಬಾಗಲ ತೆಗಿತಾನೆ. ಎದುರಿಗೆ ಒಬ್ಬ ವ್ಯಕ್ತಿ ಪೇಪರ್ ಓದ್ಕೊಂತ ಕುಂತಿರ್ತಾನ. ಪೇಪರ್ ಓದ್ಕೊಂತ ಕುತ್ಕೊಂಡಾಗ ಅವ ಅದ ಮನುಷ್ಯಗ ಶೂಟ್ ಮಾಡೋದು ದೃಶ್ಯ ಇರ್ತೈತಿ. ಅವ ಬಂದಂತ ವ್ಯಕ್ತಿ ಏನ್ ಮಾಡ್ತಾನ,
ತನ್ನ ಕೈಯಾಗಿರುವಂತ ಅದು ಪಿಸ್ತೂಲ್ ನಿಂದ ಗುಂಡು ಹೊಡಿತಾನ, ಶೂಟ್ ಮಾಡ್ತಾನ. ಶೂಟ್ ಮಾಡಿದ್ಮೇಲೆ ಇವ ಏನ್ ಇರ್ತಾನಲ್ಲ ಅಲ್ಲೇ ಆ ಮನುಷ್ಯ ಪೇಪರ್ ಓದವ, ಆ ಪೇಪರ್ ಏನದ ಹಿಂಗ ಒಂದ್ ಮಡಚಿರ್ತಾರ ನೋಡಿ ಪೇಪರ್ ಅನ್ನ, ಒಂದ್ಸಲ ಹಿಂಗ ಅಡ್ಡ ಮಡಿಸ್ತಾರ, ಒಂದ್ಸಲ ಸೀದಾ ಮಡಿಸ್ತಾರ, ಆಮೇಲೆ ಇನ್ನೊಂದ್ ಮಡಚಿ ಕಾಲ್ ಭಾಗ ಮಾಡಿ ಅದನ್ನ ಅಲ್ಲಿ ಟೇಬಲ್ ಮ್ಯಾಗ ಹಗರ್ಕ ಇಟ್ಟ ಇವ ಹೋಗಿ ಹಗರ್ಕ ನೆಲಕ್ ಬಿದ್ದ. ಅವಾಗ ಡೈರೆಕ್ಟರ್ ಏನು ಅಂತ ಕಟ್ 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 ಅನ್ನೋ, ಏವಿ ಕೋಯಿ ಮರ್ನೆ ಕಾ ತರೀಕಾ ಹೈ ಕ್ಯಾ ಅನ್ನೋಂತ ಡೈರೆಕ್ಟರ್. ಸಾಯೋದು ನಾಟಕ ಮಾಡ್ಬೇಕಾಗ್ಯದ. ಹೆಂಗ್ ಮಾಡ್ಬೇಕು ಅಂದ್ರ ನಿಜವಾಗಿ ಸತ್ತವನ್ಕಿಂತ ಬಲ ಮಾಡ್ಬೇಕಂತ ನಾಟಕ. ಅಂದ್ರ ಹಾಳಿ ಚಿಲ್ಲಾ ಪಿಲ್ಲಿಯಾಗಿ ಹಿಂಗ್ ಮ್ಯಾಗ ಹೋಗಿ ಬೀಳ್ಬೇಕು, ಇವ ಥಪ್ಪಂತ ತಳಗ ಬಳಿಗೆ ಬಿದ್ದಂಗ್ ಬೀಳ್ಬೇಕು. ಅವ ಹೊಡ್ತಾ ಇವ ಸತ್ತ ಅನ್ನುವಂಗ ದೃಶ್ಯ ಕಣ್ಣಿಗೆ ಮಂದಿಗೆ ಅದು ಸ್ಕ್ರೀನ್ ಶಾಟ್ ಆಗ್ಬೇಕಂತ. ಹಂಗ ಈಗ ನಾವು ಜ್ಞಾನ ಆದ ನಂತರ ನಮ್ಗೆ ದುಃಖ ಬಂದಾಗ, ದುಃಖ ಬಂದೈತೇನ ಅನ್ನೋವಂಗ ಯಾರಿಗೆ ನೋಡ್ತಾರಲ್ಲ ಅವ್ರಿಗೆಲ್ಲ ದುಃಖ ಬಂದೈತೇನ ಅನ್ನೋಂಗ ಇದ್ದು ಒಳಗೆ ನಮ್ಗೆ ದುಃಖ ಇರ್ಲಂಗ ಇರ್ಬೇಕು ಅನ್ನುವಂಥದ್ದು ಒಂದು ತಾತ್ಪರ್ಯ ಇಲ್ಲಿ. ಮತ್ತೆ ಜ್ಞಾನ ಆದ್ಮ್ಯಾಗ ದುಃಖ ಬರೋದು ಏನ್ರಿ? ಶಿವಪುತ್ರಪ್ಪನವ್ರ ಸಂಸಾರದ್ದು ತಪತ್ರ ಇರ್ತಾವಿಲ್ಲೋ? ಇರ್ತಾವ ಸರ್, ಇರ್ತಾವ್ರಿ. ಇರ್ತಾವಾದ್ರೂ ಕೂಡ ಒಳಗಿರಬಾರದು. ನಾಟಕ ಮಾಡಕತ್ತಾನ, ನಾನು ಶಿವಪುತ್ರಪ್ಪ ಅನ್ನೋದು ಒಳಗಿರ್ಬೇಕು. ಹೊರಗೆ ನಾನು ಏನದ ಒಂದು ಪಾತ್ರ ಮಾಡಕತ್ತೀನಿ, ಒಬ್ಬ ಶ್ರೀಮಂತನ ಕುತ್ಕೊಂಡ್ ಪಾತ್ರ ಮಾಡಕತ್ತೀನಿ, ಒಬ್ಬ ಶೂಟ್ ಮಾಡ್ತಾನ, ನಾ ಹೆಂಗ್ ಬೀಳ್ಬೇಕು ಅಂದ್ರ ನೋಡಿದವ್ರು ಏನ್ ತಿಳ್ಕೊಬೇಕು ಅಂದ್ರ ಈ ವ್ಯಕ್ತಿ ತೀರ್ಕೊಂಡು ಹೋದ ಅನ್ನೋಂಗ್ ಆಕ್ಟಿಂಗ್ ಮಾಡ್ಬೇಕಂತ. ಜ್ಞಾನ ಆದ ನಂತರ ಎಲ್ಲವೂ ಆಕ್ಟಿಂಗ್ ಅಂತ ತಿಳ್ಕೊಬೇಕು. ಅಂದ್ರೆ ಒಳಗೆ ಏನು ನೋವು ಆಗಬಾರ್ದು. ಇದು ಏನದ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಅಂದ್ರ ದುಃಖ ಎಲ್ಲದೇ ಇರೋದು ಅಂತದ್ದಲ್ಲ. ದುಃಖಗಳು ಬರುವ, ಸುಖಗಳು ದುಃಖಗಳು ಅವು ಹಂಗ ಅಲೆಗಳು ಸಮುದ್ರದಲ್ಲಿ ಬರುವ. ಅವು ಬಂದಾಗ ನಾವ್ ಹೆಂಗಿರ್ಬೇಕು ಅಂದ್ರೆ ನಿರ್ಲೇಪ ಆಗಿರ್ಬೇಕು ಅನ್ನುವಂತ ಮಾತು. ನಾನು ಇಂಥವ, ಈ ಪಾತ್ರಧಾರಿ ಇಂಥ ಪಾತ್ರವನ್ನ ಮಾಡಕತ್ತೀನಿ, ಒಳಗೆ ನಾನು ಶಿವಪುತ್ರಪ್ಪ, ನಾನು ಎಲ್ಲಪ್ಪ, ನಾನು ಗುಂಡಪ್ಪ ಅಂತ ಏನ್ ಖಾತ್ರಿ ಐತಲ್ಲ, ಹಂಗ ನಾನು ಆತ್ಮಾನಿಗೂ ಖಾತ್ರಿ ಇರ್ಬೇಕು ಅಂತಾರ. ಆ ಉದಾಹರಣೆ ಕೊಡಕತ್ತಾರ. ನಾನು ಆತ್ಮ ಅದೇನಿ, ಈ ದೇಹಕ್ಕೆ ಏನಾದ್ರೂ ಕೂಡ ಆತ್ಮನಿಗೆ ಏನು ನಾಶ ಇಲ್ಲ. ಈ ದೇಹಕ್ಕೆ ಸಾವು ಸಂಭವಿಸಿದರೂ ಆತ್ಮನಾದ ನನಗೆ ಸಾವು ಇಲ್ಲ. ಈ ಶರೀರಕ್ಕೆ ಏನೋ ಒಂದು ದೊಡ್ಡ ಆಪರೇಷನ್ ಆದ್ರೂ ಕೂಡ ನನಗೆ ಆತ್ಮನಿಗೆ ಆಪರೇಷನ್ ಇಲ್ಲ. ಯಾರೋ ಈ ದೇಹಕ್ಕೆ ಬೈದ್ರು ಅಂತ ತಿಳ್ಕೊಡ್ರಿ, ಈ ನನ್ ದೇಹಕ್ಕೆ ಬೈದಾರ, ನನಗ್ ಬೈದಿಲ್ಲ ಅಂತ ಒಳಗ ನಿರ್ಲೇಪ ಸ್ಥಿತಿ ಏನೈತಲ್ಲ, ಇದು ಜ್ಞಾನೀಯ ಸ್ಥಿತಿ. ದುಃಖಗಳ ಅಭಾವದಾಗ ಸಂತೋಷವನ್ನು ಹೇಳುದಿಲ್ಲ. ದುಃಖಗಳ ಮಧ್ಯದಲ್ಲಿ ಅದಕ್ಕೆ ಅವುಗಳಿಗೆ ಅಂಟಿಕೊಳ್ದಂಗೆ ಇರುವಂತದ್ದು ಏನದಲ್ಲ, ಇದಕ್ಕೆ ಜ್ಞಾನ ಅಂತಾರೆ. ನಾವು ಧ್ಯಾನಕ್ಕೆ ಕುತ್ಕೊಂಡ್ವಿ, ಮನಸ್ಸನ್ನು ಅಮನಸ್ಕ ಸ್ಥಿತಿ ಮಾಡಿದ್ವಿ, ಅವಾಗ ನಮಗೆ ಯಾರು ಏನಂದ್ರು ನಮ್ ಕಿವಿಗೆ ಕೇಳೋದಿಲ್ಲ, ಅವಾಗ ನಾವು ಆನಂದಿರುವುದಲ್ಲ. ಎಲ್ಲರೂ ಏನಂತಾರ ಅಷ್ಟಿಗೆ ನಮ್ಗ ಟೀಕಾ ಮಾಡಿದಷ್ಟು ನಮ್ ಕಿವಿ ಬೀಳ್ಬೇಕು, ಅವಾಗೂ ನಾವು ಆನಂದದಿಂದ ಇರ್ಬೇಕು. ಯಾರೋ ನಮಗ್ ಬೈದ್ರು, ಈ ದೇಹಕ್ಕೆ ಬೈದಾರ, ನನಗ್ ಬೈದಿಲ್ಲ ಅಂತ ತಿಳ್ಕೋಬೇಕು. ಯಾರೋ ಹೊಗಳಿದ್ರು, ಈ ದೇಹಕ್ಕೆ ಹೊಗ್ಯಾರ, ನನಗ್ ಹೊಗಳಿಲ್ಲ ಅಂತ ತಿಳ್ಕೋಬೇಕು. ಈ ಒಂದು ಸ್ಥಿತಿಗೆ ಆ ಜ್ಞಾನಿ ಸ್ಥಿತಿ ಅಂತ ಹೇಳ್ತಾರ. ಇವೆಲ್ಲ ವಿಭೂತಿಗಳು ಏನದಾವ, ಇವೆಲ್ಲ ನನ್ನ ವಿಭೂತಿಗಳು ಅಂತ ಹೇಳ್ಬೇಕಾದ್ರೆ ಈಗ ಏನಂತಾನವ, ದಟ್ ಈಸ್ ವೈ ವೆನ್ ದೇರ್ ಇಸ್ ಎ ಥಂಡರ್ ಅಂಡ್ ಲೈಟನಿಂಗ್ ಎ ಪರ್ಸನ್ ಇಸ್ ವೆರಿ ಫ್ರೈಟನ್ಡ್. ನೋಡ್ರಿ, ಗುಡುಗು ಸಿಡ್ಲು ಆಗ್ತಾವ. ಎಂತ ಗುಡುಗು ಸಿಡ್ಲು ಅಂತಂದ್ರು ಕೂಡ ಒಮ್ಮೊಮ್ಮೆ ಮನುಷ್ಯನಿಗೆ ಗಾಬರಿಯನ್ನು ಉಂಟು ಮಾಡ್ತಾವ. ಒಬ್ಬನೇ ಇರಬೇಕು, ಅಡವ್ಯಾಗಿರ್ಬೇಕು, ಮಂದಿ ಸುತ್ತಲ ಯಾರು ಇರ್ಬಾರ್ದು. ಅಂತ ಹೊತ್ತಾಗ ಒಂದು ದೊಡ್ಡ ಸಿಡ್ಲು ಬಿಡ್ತಂದ್ರ ಮನುಷ್ಯ ಹೆದರ್ತಾನಿಲ್ರಿ, ಹಂಗ ಹೆದರ್ತಾನ. ಈ ಗೆಟ್ಸ್ ವೆರಿ ಫ್ರೈಟನ್ಡ್. ದೇ ಟೆಲ್ ಯು ರಿಮೆಂಬರ್ ಅರ್ಜುನ. ಅವಾಗ ಏನಂತಾರ ಅವರು, ನೀ ಅರ್ಜುನನ್ ನೆನೆಸ್ಕೋ ಅಂತ ಹೇಳ್ತಾರ. ಅರ್ಜುನನ್ ನೆನೆಸ್ಕೋ ಅಂತಂದ್ರೆ ದೇರ್ ಫೋರ್ ಅರ್ಜುನ ಹ್ಯಾಸ್ ಬಿಕಮ್ ಎ ರಿಪ್ರೆಸೆಂಟೇಟಿವ್ ಆಫ್ ಭಗವಾನ್ಸ್ ವಿಭೂತಿ. ಅಂದ್ರ ಭಗವಂತ ಏನ್ ಹೇಳ್ಯಾನ ಅರ್ಜುನಗ ಅಂತಂದ್ರ, ಈ ಸಿಡ್ಲು ಈ ಗುಡುಗು ಏನೈತೆ ಇದು ಕೂಡ ಭಗವಂತನ ಮಹಿಮೆ ಅಂತ ತಿಳ್ಕೊ ಅಂತ ಹೇಳ್ಯಾನ ಅರ್ಜುನಗ. ಅದಕ್ಕೆ ನೀವು ಅರ್ಜುನ ನೆನೆಸ್ಕೊಡ್ರಿ ಅಂದ್ರ ಅರ್ಥ ಏನು, ಅರ್ಜುನಗ ಕೃಷ್ಣ ಏನ್ ಹೇಳ್ಯಾನ ಅದನ್ನ ನೆನೆಸ್ಕೊಡ್ರಿ. ಈ ಸಿಡ್ಲು ಈ ಗುಡುಗು ಕೂಡ ಇದಕ್ಕ ಹೆದರಾಕ್ ಹೋಗ್ಬೇಡ್ರಿ, ಇದು ಭಗವಂತನ ವಿಭೂತಿ ಅಂತ ತಿಳ್ಕೊಂಡು ನಿರ್ಲಿಪ್ತರಾಗಿರ್ರಿ ಅಂತಾರ. ಕೃಷ್ಣ ಹಿಮ್ಸೆಲ್ಫ್ ಇಸ್ ಗೋಯಿಂಗ್ ಟು ಟೆಲ್ ದಿಸ್ ಲೇಟರ್. ಇನ್ನೂ ಒಮ್ಮೆ ಇದನ್ನ ಬಿಡಿಸಿ ಹೇಳೋರ್ ಅದಾರ, ಕೃಷ್ಣ ಪರಮಾತ್ಮ ಹೇಳೋರ್ ಅದಾರ. ಪಾಂಡವ ನಾಮ ಧನಂಜಯ ಅಹಮಸ್ಮಿ. ಪಾಂಡವರಲ್ಲಿ ಧನಂಜನೇ ನಾನು ಅಂತ ಹೇಳ್ತಾನ.
ಅಂದ್ರೆ 5 ಮಂದಿ ಪಾಂಡವರಲ್ಲಿ ಪರಮಾತ್ಮ ಯಾರಂದ್ರೆ ಅರ್ಜುನಲ್ಲಿ ನಾ ಅದೇನಿ ಅಂತ ಹೇಳ್ತಾನ. ಅದಕ್ಕ ನೀವು ವಿಭೂತಿ ಯಾವ್ದಪ್ಪ? ಮನುಷ್ಯ ಆಕಾರದ ಮನುಷ್ಯರಲ್ಲಿ, ಶರೀರದ ಆಕಾರದಂತ ಮನುಷ್ಯರಲ್ಲಿ ನಾವು ಯಾರಪ್ಪ ಪರಮಾತ್ಮ ಅಂದ್ರ ಅರ್ಜುನ ನೆನ್ಸ್ಕೊಡ್ರಿ. ಅರ್ಜುನನ ದೇವರು ಅಂತ ಕೊಡ್ರಿ. ಸೊ ಅಡ್ರೆಸ್ ಇಸ್ ಅಪ್ರೋಪ್ರಿಯೇಟ್ಲಿ ಕುರು ಕುರು ಶ್ರೇಷ್ಠ. ಅರ್ಜುನ ಏನಂತಾರ? ಆ ಪಾಂಡವರಲ್ಲಿಯ ಶ್ರೇಷ್ಠವ ಕುರು ಶ್ರೇಷ್ಠ. ಕುರು ವಂಶಕ್ಕೆ ಸಂಬಂಧಪಟ್ಟಂತಹ ಈ ಪಾಂಡವರಲ್ಲಿ ಅರ್ಜುನನೇ ಶ್ರೇಷ್ಠನು ಅಂದಂಗ. ದ ಗ್ರೇಟೆಸ್ಟ್ ಅಮಂಗ್ ದ ಕುರು ಫ್ಯಾಮಿಲಿ ಯಾರು? ಅರ್ಜುನ. ಅವನೇ ನಾನು ನನ್ನ ವಿಭೂತಿ ಅಂತ ಭಗವಂತ. ಅರ್ಜುನ ಮನುಷ್ಯರಲ್ಲಿ ನಾನು ಧನಂಜಯ ಅಂದ್ರ ಅರ್ಥ ಅರ್ಜುನನೇ ನಾನು ಅಂತ ಅವ ವಿಭೂತಿಯನ್ನ ಹೇಳಾಗತ್ತ ಭಗವಂತ. ಹಿಂಗ ಆತ್ಮತತ್ವವನ್ನು ತಿಳ್ಕೊಂಡು ಇರುವುದು ಅಂದ್ರ ಹಿಂಗ ಅನ್ನುವಂಥದ್ದು ಇಲ್ಲಿ ವಿಭೂತಿಗಳನ್ನ ಹೇಳಾಗತ್ತ. ಏನಾದ್ರೂ ಕೂಡ ನೋಡ್ರಿ, ಎಲ್ಲೆಲ್ಲಿ ಹೆದರಿಕೆ ಐತಿ ಅದನ್ನು ಗುಡುಗು ಶಿಟ್ಲ ಅನ್ನುವಂತ ಹೆದರಿಕೆ ಹೋಗ್ಬೇಕಂದ್ರ ಅದು ಭಗವಂತನ ವಿಭೂತಿ ಅಂತ ತಿಳ್ಕೊಂಡ್ಬಿಟ್ರೆ ಹೆದರಿಕೆನ ಹೋಗ್ತದೆ. ಮನುಷ್ಯರು ಈ ಗುಡುಗು ಸಿಡ್ಲು ಬಡದ ಸಾಯ್ತಾರ ಅಂತ ಹೇಳ್ತೇವಲ್ಲ, ಆ ಗುಡುಗು ಸಿಡ್ಲು ಬಡದ ಹೆದರಿ ಆ ಗುಡುಗಿಗೆ ಸಿಡ್ಲಿಗೆ ಹೆದರಿ ಸತ್ತಿರಂಗಿಲ್ಲ, ಅವ್ರು ಭಯಕ್ಕೆ ಸತ್ತಿರ್ತಾರ. ಭಯ ಅವ್ರನ್ನ ಸಾಯಿಸಿರ್ತೈತಿ. ಅದಕ್ಕೆ ಭಯ ಪಡಬೇಡ್ರಿ ಅಂತ ಅದು ಪರಮಾತ್ಮ ವಿಭೂತಿ ಅಂತ ತಿಳ್ಕೊಂಡು ಬಾಳರಿ ಬದುಕ್ರಿ ಅಂತ ಇಲ್ಲೇ ಒಂದು ಹೇಳಾಗತ್ತ. ಜ್ಞಾನ ಆದ ನಂತರ ಕರ್ನಾಟಕದವರು ಜ್ಞಾನ ಆದ ನಂತರ ಯಾವ ದುಃಖ ಬಂದ್ರು ಕೂಡ ಅದು ಒಂದು ಪಾತ್ರ, ನನಗ್ ಕೊಟ್ಟಂತ ಪಾತ್ರ. ಈ ಒಂದು ನಾಟಕದಲ್ಲಿ ನನಗ್ ಕೊಟ್ಟಂತ ಪಾತ್ರ ನೋಡೋರು ಹೌದಪ್ಪ ಅನ್ನುವಂಗ ನಾವು ಪಾತ್ರ ಮಾಡ್ಬೇಕು. ಭಿಕ್ಷುಕನ ಪಾತ್ರ ಕೊಟ್ರ ಭಿಕ್ಷುಕನ್ ಮಾಡ್ಬೇಕು, ರಾಜನ ಪಾತ್ರ ಕೊಟ್ರ ರಾಜನ ಗಾಂಭೀರ್ಯ ತೋರಿಸಿ ಮಾಡ್ಬೇಕು. ಅವ ರಾಜನೂ ಅಲ್ಲ, ಅವ ಭಿಕ್ಷುಕನು ಅಲ್ಲ ಅನ್ನೋದು ಒಳಗ್ ಗೊತ್ತೈತೆ ನಮಗ, ಪಾತ್ರಧಾರಿ ಗೊತ್ತದ. ಹಂಗ ನಾವ್ ಒಳಗ ಆತ್ಮ ಅದೇ ಅನ್ನೋದು ಪಕ್ಕ ನಮ್ಗೆ ಗೊತ್ತಿರ್ಬೇಕು. ಹೊರಗಿನ ದಾರಿ ಏನದಾವಲ್ಲ ಇವು ಪಾತ್ರಗಳನ್ನ ಸರಿಯಾಗಿ ನಿಭಾಯಿಸ್ಬೇಕು. ಹೇಳ್ತ್ರಿ ಏಜ್ ಕೊಟ್ಟು ಬಿ ಹೇಳಿದ್ರಲ್ರಪ್ಪ, ಏಜ್ ಕೊಟ್ಟು ಬಿ ಅಮಿತಾಬ್ ಬಚ್ಚನ್ ನಿಜ ಬೇಗಾರ ಇಲ್ಲೇ ಇದು ಗಣಿತದಾಗ ಎ ಕೊಟ್ಟು ಬಿ ಬಿ ಕೊಟ್ಟು ಎ ಅಂತ ಬರ್ತದ ಗಣಿತದಾಗ. ಆದ್ರೆ ಇಲ್ಲಿ ಹಂಗಲ್ಲ ವೇದಾಂತದಾಗ. ಎ ಇಸ್ ಈಕ್ವಲ್ ಟು ಬಿ ಬಟ್ ಬಿ ಇಸ್ ನಾಟ್ ಈಕ್ವಲ್ ಟು ಎ. ಎ ದ ಅಮಿತಾಬ್ ಬಚ್ಚನ್ ಡೂಯಿಂಗ್ ದ ರೋಲ್ ಆಫ್ ಎ ಬೆಗರ್ ಇಸ್ ಈಕ್ವಲ್ ಟು ಬಿ. ಬಿ ಅದ ಪಾತ್ರ ಮಾಡ್ಬೋದಮ್ಮ ಅಮಿತಾಬ್ ಬಚ್ಚನ್, ಆದ್ರೆ ಭಿಕ್ಷುಕ ಅದಾವ ಅಮಿತಾಬ್ ಬಚ್ಚನ್ ಅಲ್ಲ. ಅವ್ನ್ ಗೊತ್ತೈತ್ ಒಳಗೆ ನಾ ಅಮಿತಾಬ್ ಬಚ್ಚನ್ ನಾನು ಭಿಕ್ಷುಕನ ಪಾತ್ರವನ್ನ ಮಾಡಾಕತ್ತೀನಿ ಅಂತ ತಿಳಿದಾನ. ಹಂಗ ನಾವೆಲ್ಲರೂ ಆತ್ಮಗರಾದೇವಿ. ನಾವು ಶಿವಪುತ್ರಪ್ಪ, ಗುಂಡಪ್ಪ, ಯಲ್ಲಪ್ಪ, ಗುರುಸಿದ್ದಪ್ಪ, ಸುರೇಶ, ಮಂಜು ಹಿಂಗೆ ಹೆಸರು ಇಟ್ಕೊಂಡು ಅವ್ಯಾವ ಪಾತ್ರಗಳನ್ನ ಕೊಟ್ಟಾನಲ್ಲ ಅವುಗಳನ್ನ ಪಾತ್ರ ಮಾಡಾಕತ್ತೀವಿ ಅಂತ ತಿಳ್ಕೊಬೇಕು. ಇಲ್ಲಿ ಮಠ ಇವು ಹೆಸರಿಗೆ ಅಭಿಮಾನ ಏನ್ ಇತ್ತು, ಈಗ ಅದು ಹೆಸರಿಗೆ ಹೋಗಿ ಅಭಿಮಾನ ಹೋಗಿ ಎಲ್ಲಿ ಹೋಗ್ಬೇಕು? ಆತ್ಮನಲ್ಲಿ ನಾನು ಅನ್ನುವಂಥದ್ದು ನೆಲೆಯಾಗಿ ನಿಲ್ಲಬೇಕು ಅನ್ನುವಂಥದ್ದು ಒಂದ್ ವಿಷಯ. ಇನ್ನೊಂದು ಏನದ, ಎಲ್ಲೆಲ್ಲಿ ಏನೇನು ಶ್ರೇಷ್ಠದ ಅಷ್ಟು ಭಗವಂತನ ಕಲ್ಯಾಣಕಾರಿ ಗುಣಗಳು. ಮನುಷ್ಯರಲ್ಲಿ ನಾನು ಧನಂಜಯ, ಇದು ಒಂದು ಇಲ್ಲೇ ಹೇಳ್ಯಾರ. ಇನ್ನೊಂದು ಇಲ್ಲೇ 17ನೇ ಅಧ್ಯಾಯದಾಗ ಒಂದ್ ಪ್ಯಾರ ಹೇಳ್ರಿ ಅಂತ ಹೇಳಿದ್ರು. ಅದೇನಂತಂದ್ರ ಅದ ಸೇಮ್ ನನ್ನ ಮಹಿಮೆಗಳನ್ನ ಪೂರ್ಣ ಮೇಲಿಂದ ಮೇಲೆ ಹೇಳು ಅಂತ ತಿಳ್ಕೊಂಡು ಅರ್ಜುನ ಕೇಳಾಗತ್ತಾನ 17ನೇ ಶ್ಲೋಕದಾಗ. ಅಲ್ಲಿ ಏನ್ ಹೇಳಾಗತ್ತಾರ ಅಂದ್ರ, ಸೊ ಇನ್ ದ ಓಲ್ಡನ್ ಡೇಸ್ ಇನ್ ಡ್ರಾಮಾ ಅಂಡ್ ಆಲ್ ದೇ ಯೂಸ್ ಟು ಸೇ ಒನ್ಸ್ ಮೋರ್. ನೋಡ್ರಿ, ಯಾರಾದ್ರ ಒಂದು ನಾಟಕದಾಗ ಒಳ್ಳೆ ಪಾತ್ರ ಮಾಡಿದ್ರಪ್ಪ ಅಂದ್ರ ಆ ಪ್ರೇಕ್ಷಕರಿಗೆ ಅವ್ರ ಖುಷಿ ಆತಂದ್ರ ಅವ್ರು ಏನಂತಿದ್ರು, ಇನ್ನೊಮ್ಮೆ ಈ ಪಾತ್ರ ಮಾಡ್ಬೇಕು ಅಂತ ಅವ್ರು ವಿನಂತಿ ಹೇಳ್ತಿದ್ರು, ಒನ್ಸ್ ಮೋರ್. ಅವಾಗ ಅವ್ರು ಏನ್ ಮಾಡ್ತಿದ್ರು, ಆ ನಾಟಕದ ಪಾತ್ರಧಾರಿಗಳು ಆ ಪಾತ್ರ ಏನ್ ಮಾಡಿರ್ತಾರಲ್ಲ ಒಂದ್ ಸೀನ್, ಒಂದ್ 5 ನಿಮಿಷ 10 ನಿಮಿಷ ಸೀನ್ ಇರ್ತೈತಲ್ಲ, ಆ ಸೀನ್ ಅನ್ನ ಇನ್ನೊಮ್ಮೆ ಮಾಡ್ತಾರ. ಆ ಸೀನ್ ಇನ್ನೊಮ್ಮೆ ಮಾಡ್ತಾರ, ಜನರೆಲ್ಲ ಪುಳಕಿತರ ಹಾಕಾರ. ಅದಕ್ಕೆ ಒನ್ಸ್ ಮೋರ್ ಅಂತಾರ. ಅದನ್ನ ಉದಾಹರಣೆ ನೋಡಲ್ಲ ಪೋರಿ. ಇಫ್ ಎಂ.ಕೆ. ತ್ಯಾಗರಾಜ ಭಾಗವತರ ಕಿಟ್ಟಪ್ಪ ಅವರು ಹೂಯವರ್ ಸಿಂಗ್ಸ್, ಇಟ್ ಇಸ್ ವಂಡರ್ಫುಲ್. ಒಬ್ರು ಒಳ್ಳೆ ಗಾಯನ ಕಲಾವಿದರು, ಅವ್ರ ಹೆಸರು ತ್ಯಾಗರಾಜ್ ಅಂತ ಆಗೋದು. ಅವ್ರು ಅಕಸ್ಮಾತ್ ಹಾಡಾಗತ್ತಿದ್ರು ಅಂತಂದ್ರೆ ಅವ್ರ ಅವ್ರ ಹಾಡು ಕೇಳಿದ್ರೆ ಮಂದಿ ಪರಕಾಯ ಪ್ರವೇಶ ಆದಂಗ ಆಗ್ತಿದ್ರು. ಮೈ ಮನವನ್ನ ಮರ್ತ್ಕೊಂಡಿರ್ತಿದ್ರಂತ, ಅಂತ ಹಾಡವನ್ನ ಹಾಡ್ತಿದ್ರಂತವ್ರು. ಯಾರು? ತ್ಯಾಗರಾಜರು ಭಾಗವತರ್ ಅನ್ನುವಂಥವ್ರು. ಅವಾಗ ಅವರು ಹಾಡಿದಾಗ, ಅವ್ರು ಗಾಯನ ಮಾಡಿದಾಗ ಮಂದಿ ಇನ್ನೊಮ್ಮೆ ಹೇಳ್ರಿ, ಇನ್ನೊಮ್ಮೆ ಹಾಡ್ರಿ ಅಂತಿದ್ರು. ಅವಾಗ ಅವ್ರು ಇನ್ನೊಮ್ಮೆ ಹಾಡ್ತಿದ್ರು. ದೆನ್ ದೇ ವಿಲ್ ಸಿಂಗ್ ಅಗೇನ್.
ಐ ಡೋಂಟ್ ನೋ, ಐ ಹ್ಯಾವ್ ಹರ್ಡ್. ನಾನೇ ನೋಡಿಲ್ಲ ಅವ್ರು ಹಾಡುದನ್ನ, ನಾನು ಮತ್ತೊಬ್ಬರ ಬಾಯಲ್ಲಿ ಕೇಳೀನಿ ಅಂತಾರಪ್ಪ ಅವ್ರು. ಐ ಹ್ಯಾವ್ ಹರ್ಡ್. ಪೇಜ್ ನಂಬರ್ 8, ಯಾರಿಗ್ ಗೊತ್ತಿಲ್ಲ, ಯಾರ ಕಡೆ ಬುಕ್ ಅದ ಅವ್ರ ಕಡೆ, ಪೇಜ್ ನಂಬರ್ 8 ಲಾಸ್ಟ್ ಪ್ಯಾರ. ಐ ಡೋಂಟ್ ನೋ, ಐ ಹ್ಯಾವ್ ಹರ್ಡ್. ನಾನು ಏನ್ ನೋಡಿಲ್ಲ ಅವ್ರು ಹಾಡು ಸಂಗೀತ ಕಚೇರಿ, ನಾ ಏನ್ ಕೇಳಿ, ಬಟ್ ನಾನು ಕೇಳಲಿಲ್ಲ. ನಾನು ಮಂದಿ ಬಾಯಲ್ಲಿ ಕೇಳೀನಿ. ಹಿಂಗ ಮಂತ್ರ ಮುಗ್ಧರಾಗಿ ಎಲ್ಲರನ್ನು ಮಾಡ್ತಿದ್ರು ಅವರು, ಶ್ರೋತಾಗಳನ್ನ, ತ್ಯಾಗರಾಜ ಭಾಗವತರು ಅಂತ ಕೇಳೀನಿ ಅಂತ. ಗೆಟ್ ಅಪ್ ಅಂಡ್ ಅಂತಾರವರು. In the drama, if he falls dead very beautifully, then they will say once more, you get up and again fall, because so realistically he dies. Like that, Arjuna is also telling, once more it is nice to hear Ishvara's glory. Bhuyaha Katayaha. ಹಂಗ ಒಬ್ಬ ನಾಟಕದಾಗ ಪಾತ್ರ ಮಾಡ್ಬೇಕಾಗಿತ್ತು. ಏನ್ ಮಾಡ್ಬೇಕಾಗಿತ್ತು? ಅವ ಸಾಯು ಪಾತ್ರ ಮಾಡ್ಬೇಕಾಗಿತ್ತು. ಅವ ಸಾಯು ಪಾತ್ರ ಮಾಡಿದ, ಎಲ್ಲರಿಗೂ ಕಣ್ಣು ಕಟ್ಟೋಂಗಾತು. ಇದು ಪಾತ್ರ ಅಲ್ಲಪ್ಪ, ಇವ ಸತ್ತ ಬಿಟ್ಟ ಅನ್ನುವಂಗ ಅವ ಆಕ್ಟಿಂಗ್ ಮಾಡಿದ. ಕರೆದು ಸತ್ತ ಅನ್ನುವಷ್ಟು ಮಟ್ಟಿಗೆ ಅವ ಆಕ್ಟಿಂಗ್ ಮಾಡ್ಯಾನ. ಸತ್ತಿಲ್ಲ ಅವ ಏನಂದ್ರು, ಕೆಲವು ಮಂದಿ ಚಪ್ಪಾಳೆ ಹೊಡೆದ್ರು, ಒನ್ಸ್ ಮೋರ್ ಅಂದ್ರು. ಅವ ಮತ್ತೆ ಎದ್ದ, ಆ ಸೀನನ್ನ ಇನ್ನೊಮ್ಮೆ ಮಾಡಿ ತೋರಿಸಿದ. ಇಲ್ಲಿ ಬರ್ತದ, ಮಾಡಾಕ್ ಬರ್ತದ. ಎಲ್ಲೇ ನಾಟಕದಾಗ ಮಾಡಾಕ್ ಬರ್ತದ. ನಿಜ ಜೀವನದಾಗ ಹಂಗ ಮಾಡ್ರಿ ಅಂತ ರಾಕತ್ತೇನೋ. ಸಾವು ಸಂಭವ ಬಂದೈತಿ, ಸಮೀಪಕ್ಕೆ ಬಂದದ. ಸಾವು ಬಂದಾಗ ಸತ್ ಮತ್ತೆ ಎದ್ದು ಕುತ್ಕೊಂಡು ಇನ್ನೊಮ್ಮೆ ಸಾಯಲಾಕ್ ಬರ್ತೈತೇನೋ? ಬರುದಿಲ್ಲ. ಅದಕ್ಕ ಇನ್ನೊಂದ್ ಏನದ, ಇಲ್ಲಿ ಜ್ಞಾನದಾಗ ಹೇಳಾಕ್ ಬರ್ತೈತಿ, ನಿಜವಾದ ವ್ಯವಹಾರದಾಗ ಅಲ್ಲಿ ಮಾಡಾಕ್ ಬರುದಿಲ್ಲ. ಎಲ್ಲೆಲ್ಲಿ ಮಾಡಾಕ್ ಬರ್ತೈತಿ ಜ್ಞಾನದಿಂದ, ಅಲ್ಲಲ್ಲಿ ನೀವು ಪರಿವರ್ತನೆಶೀಲರಾಗ್ರಿ. ಇದೇ ಭಗವಂತನ ಮಹಿಮೆ ಅಂತ. ಭಗವಂತನ ಮಹಿಮೆ ತಿಳಿಯೋದು ಏನದ ಅಂದ್ರ, ಈಶ್ವರನ ಮಹಿಮೆಯನ್ನ ತಿಳಿದಂದ್ರ, ಈ ಏನದ, ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಹುಟ್ಟದೆ ಸಾಯುವ ಇರುವಂತ ಆತ್ಮನೇ ನಾನಂತ ತಿಳಿಯೋದು ಏನದ. ಓಹೋ, ಈ ಮಾತು ಕೇಳಿದ್ರ ಮನುಷ್ಯಗೆ ಏನಾಗ್ತದ, ಪುಳಕಿತರಾಕೇವ್. ನಾವು ಇನ್ನ ಮ್ಯಾಗ ಎಂದೂ ಸಾಯೋರು ಅಲ್ಲ ಅನ್ನುವಂತ ಎದ್ಯಾಗ ಗಟ್ಟಿ ಆಗ್ಬೇಕು ಅಂತಾರಪ್ಪ ಅವ್ರು. ಆ ಇಂಥ ಒಂದು ಮಹಿಮೆಯನ್ನ ನನಗೆ ಹಗಲೆಲ್ಲ ಹೇಳು ಅಂತ ಹೇಳಾಕತ್ತಾನ. ಭೂಯಃ ಕಥಯಃ, ಮೇಲಿಂದ ಮೇಲೆ ಇಂಥ ಮಹಿಮೆಗಳನ್ನ ಹೇಳಪ್ಪ ಅಂದ್ರ ನಾನು ಹುಟ್ಟಾಮಲ್ಲ ಸಾಯಮಲ್ಲ ಅನ್ನೋದು ನನಗ್ ಖಾತ್ರಿ ಆಗ್ತದ. ಏ ಭಗವಂತ, ನಿನ್ನ ಮಹಿಮೆಗಳನ್ನ ನೀ ಹೇಳಾಕ್ ಕುಂತ್ರ ನನಗ ಆನಂದ ಆಗ್ತದ. ಯಾಕ? ನಿನ್ನ ಮಹಿಮೆಗಳೇ ನನ್ನ ಮಹಿಮೆಗಳು. ನಿನ್ನ ಮಹಿಮಾ ಬಿಟ್ಟು ನನ್ನ ಮಹಿಮಾ ಅದಾವನು? ಇಲ್ಲ. ಅಜ್ಞಾನದಾಗ ನನಗ ನಿನಗ ಅಂತರ ಅದ, ಆದ್ರೆ ಜ್ಞಾನ ಸ್ವರೂಪದಲ್ಲಿ ನನಗ ನಿನಗ ಅಂತರ ಇಲ್ಲ. ಅಜ್ಞಾನ ನಾ ದೇಹ ತಿಳ್ಕೊಂಡಿದ್ದಿ, ನೀ ಆತ್ಮ ಅದಿ, ಅಲ್ಲಿ ಭೇದ ಐತಿ. ಈ ಜ್ಞಾನದಾಗ ನಾನು ಆತ್ಮ, ನೀನು ಆತ್ಮನ ಅದೇನೆ ಅಂದ್ರ ನಿನ್ನ ಮಹಿಮೆ ಏನೈತೆ ಅದು ನನ್ನ ಮಹಿಮೇನೆ. ಆದ್ರಿಂದ ಮೇಲಿಂದ ಮೇಲೆ ನಿನ್ನ ಮಹಿಮೆಗಳನ್ನು ಹೇಳು, ನಾನು ಅವುಗಳನ್ನ ನನ್ನ ಮಹಿಮೆ ಅಂತ ತಿಳಿತೀನಿ ಅಂತಾನಿವ ಅರ್ಜುನ. ಭಗವಂತನ ಮಹಿಮೆ ಹೇಳೋದು ಎದಕ್ಕಂದ್ರ, ಅವು ನನ್ನ ಮಹಿಮೆಗಳಂತ ತಿಳ್ಕೊಳ್ಳೋದಕ್ಕ ಅಪರೋಕ್ಷವಾಗಿ ಅನ್ನುವಂತ ಮಾತಾಡ್ತ. ತಿಳಿದ್ರಿ? ನೋಡೋಣ. ಇಷ್ಟನ್ನ ಹೇಳಿ 20ನೇ ಶ್ಲೋಕವನ್ನು ಹೇಳಂದಾರ. 20ನೇ ಶ್ಲೋಕವನ್ನ ಓದ್ತೇನೆ ನೋಡಿ. ಸರ್ವಾತ್ಮ ರೂಪದಿಂದ ಭಗವಂತನ ಸ್ವರೂಪವನ್ನು ಹೇಳಿರುವುದು, ಸರ್ವಾತ್ಮ ರೂಪದಿಂದ ಹೇಳಿದ್ ಒಂದು, ನೇತ್ಯಾತ್ಮಕ ಅಂತ ಒಂದು ಬರ್ತದ. ಅಂದ್ರ ಆತ್ಮ ತತ್ವದ ಮ್ಯಾಗ ಅನಾತ್ಮ ಆರೋಪಿತದ, ಆತ್ಮ ಅನಾರೋಪಿತ ತತ್ವದ. ತಿಳ್ಕೊಡ್ರಿ, ಶಬ್ದಗಳನ್ನ ತಿಳ್ಕೊಡ್ರಿ. ಆತ್ಮ ಏನದ? ಅನಾರೋಪಿತ ತತ್ವದ. ಆತ್ಮನ ಮೇಲೆ ಅನಾತ್ಮಗಳೆಲ್ಲವೂ ಆರೋಪಿತ ತತ್ವಗಳದಾವ. ಆ ಆರೋಪಿತ ತತ್ವಗಳು ಯಾವ್ಯಾವ ಅನ್ನೋದನ್ನ ಹೇಳಲಿಕ್ಕೆ ಬರ್ತದ, ವೇದ ಹೇಳ್ತದ. ಇದು ಆರೋಪಿತ ತತ್ವ, ದೇಹ ಆರೋಪಿತ ತತ್ವ, ಅದನ್ನ ಕಳಿ. ಮನಸ್ಸು ಆರೋಪಿತ ತತ್ವ, ಅದನ್ನು ಕಳಿ. ಪ್ರಾಣ ಆರೋಪಿತ ತತ್ವ, ಅದನ್ನು ಕಳಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಇವೆಲ್ಲವೂ ಆರೋಪಿತ ತತ್ವ, ಎಲ್ಲವನ್ನ ಕಳಿ. ಒಳಗ ಅನಾರೋಪಿತ ತತ್ವದ ಅದೇ ನೀನೆಂದು ತಿಳಿ ಅಂತ ಹೇಳ್ತೀವಲ್ಲ, ಇದು ನೈತ್ಯಾತ್ಮಕ ಮಾರ್ಗ, ತಿಳಿಸುವಂತ ಕಲೆ. ಆತ್ಮನನ್ನ ಸೋಸಿ ತಿಳಿಯುವಂತ ಕಲೆ. ಹಿರಿಯರು ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂದ್ರೆ ನಿರಾಕಾರ ನಿರ್ಗುಣ ಪರಮಾತ್ಮನನ್ನು ಸಾಕಾರ ಸಗುಣ ಪರಮಾತ್ಮನನ್ನಾಗಿ ತೋರಿಸಿ, ಅದರಲ್ಲಿ ಗುಣಗಳನ್ನು ಹೇಳಿ ಗುಣಗಳನ್ನ ಕಳ್ಕೊಂತ ಹೋಗಿ
ಎಲ್ಲ ಗುಣಗಳನ್ನ ಕಳೆದು ಉಳಿದ ನಿರಾಕಾರ ನಿರ್ಗುಣ ಪರಮಾತ್ಮನೇ ನಿನ್ನ ಸ್ವರೂಪ ಅಂತ ತಿಳಿಸಿಕೊಳ್ಳೋದು ಅಧ್ಯಾರೋಪ ಅಪವಾದ. ಇದಕ್ಕ ನೈತ್ಯಾತ್ಮಕ ಮಾರ್ಗ ಅಂತ. ಇನ್ನೊಂದು ಸರ್ವಾತ್ಮಕ ಭಾವ ಅಂದ್ರೆ ಪ್ರತಿಯೊಂದರಲ್ಲಿ ಆತ್ಮ ಇದೆ, ಸತ್ತು ಚಿತ್ತು ಆನಂದದಿಂದ ಅದ. ಒಂದು ಘಟ ತೋರಿ ಅದರಾಗೂ ಸದ್ರೂಪದ ಚಿದ್ರೂಪದ ಆನಂದ, ಒಂದು ಪಟ ತೋರಿ ಅದರಾಗೂ ಸದ್ರೂಪದ ಚಿದ್ರೂಪದ ಆನಂದದ. ಯಾವ್ದೇ ಒಂದು ವಸ್ತು ತೋರಿ ಎಲ್ಲದ್ರಾಗೂ ಏನದ ಸದ್ರೂಪ ಚಿದ್ರೂಪ ಆನಂದ ರೂಪದಿಂದ ಆತ್ಮ ಇದೆ ಅನ್ನುವಂಥದ್ದು ಏನದ, ಇದು ಸರ್ವಾತ್ಮಕ ಜ್ಞಾನ. ಆ ಸರ್ವಾತ್ಮಕ ರೂಪದಿಂದ ಈಗ ಭಗವಂತನ ಸ್ವರೂಪ ಹೇಳ್ತಾರ ಈ 20ನೇ ಶ್ಲೋಕದಲ್ಲಿ. ಅಂತಾರ ಅಹಮಾತ್ಮ ಗುಣಾಕೇಶ ಸರ್ವಭೂತಾಶ್ಚಯುಶ್ಚತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಏ ಅರ್ಜುನ, ನಾನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇರುವ ಆತ್ಮನಾಗಿದ್ದೇನೆ. ಹಾಗೆಯೇ ಸಮಸ್ತ ಪ್ರಾಣಿಗಳ ಆದಿ ಮಧ್ಯ ಅಂತ್ಯವೂ ಕೂಡ ನಾನೇ ಆಗಿದ್ದೇನೆ. ಗುಡಾಕೇಶ, ಗುಡಾಕ ಈಶಃ ಗುಡಾಕೇಶ ಸಂಧಿ. ನಿದ್ರೆಗೆ ಒಡೆಯ ಅಂದ್ರೆ ನಿದ್ರೆಯನ್ನು ಗೆದ್ದವನು. ಈಗ ಭಗವಂತನ ಉಪದೇಶ ಪಡೆದು ಅಜ್ಞಾನವೆಂಬ ನಿದ್ರೆಯನ್ನು ಗೆಲ್ಲಬೇಕಾಗಿದೆ. ಅದಕ್ಕೆ ಗುಡಾಕೇಶ, ನಿದ್ರೆಗೆ ಒಡೆಯನಾದವನು ಅಂದ್ರೆ ನಿದ್ರೆಯನ್ನು ಗೆದ್ದವನು ಅಂದ್ರೆ ಅಜ್ಞಾನವನ್ನು ಗೆದ್ದವನು. ಅಜ್ಞಾನ ಏನದ, ನಮ್ ಪ್ರಪಂಚ ಮಾಡಾಕತ್ತೇವಲ್ರಿ, ನಾವು ನಿದ್ದಾಗ ಮಾಡಾಕತ್ತೇವ್ರಿ, ಇನ್ನ ಎದ್ದಿಲ್ಲ ನಾವು. ನಿಜವಾದ ಎಚ್ಚರಿಕೆ ಅಲ್ಲ, ಉತ್ತಿಷ್ಠತ ಜಾಗ್ರತ ಹೇಳ್ಬೇಕಾಗ್ಯದ. ಈ ಜಾಗೃತದಿಂದ ಇನ್ನೊಮ್ಮೆ ಹೇಳ್ಬೇಕಾಗ್ಯದ ಸ್ವರೂಪಕ್ಕ. ಅವ ಎದ್ದಾಗ ಇದು ಕನಸಾಗಿ ತೋರ್ತದ, ಅಲಿಮಠ ಇದು ಖರೇನ ತೋರ್ತದ ಅಂತ ಹೇಳ್ತಾರ. ಗುಣಾಕೇಶ ಅನ್ನುವಂತ ಶಬ್ದದ ಅರ್ಥ. ಇದರ ಅರ್ಥವನ್ನ ಅಪ್ಪೋರ್ ಏನ್ ಹೇಳ್ತಾರ ನೋಡೋದು. ಓ ಅರ್ಜುನ, ಐ ಆಮ್ ದ ಸೆಲ್ಫ್ ರಿಸೈಡಿಂಗ್ ಇನ್ ದ ಹಾರ್ಟ್ ಆಫ್ ಆಲ್ ಬೀಯಿಂಗ್ಸ್. ನೋಡ್ರಿ, ಇನ್ನ ಹೇಳ್ಬೇಕ್ರಿ, ಬರ್ಕೊಡ್ರಿ. ಐ ಆಮ್ ದ ಸೆಲ್ಫ್, ನಾನು ಆತ್ಮರೂಪದಿಂದ ಅದೇನಿ. ಎಲ್ಲಿದೇನಿ? ರಿಸೈಡಿಂಗ್ ಇನ್ ದ ಹಾರ್ಟ್ ಆಫ್ ಆಲ್ ಬೀಯಿಂಗ್ಸ್, ಎಲ್ಲ ಜೀವಿಗಳ ಹೃದಯದಲ್ಲಿ ನಾನು ವಾಸವಾಗಿದ್ದೇನೆ ಅಂತಾನ. ಅಂದ್ರ ಜೀವಾತ್ಮ ರೂಪದಿಂದ ವಾಸವಾಗಿದ್ದೇನೆ. ಜೀವಾತ್ಮ ಇಜಿಕೊಟ್ಟು ಪರಮಾತ್ಮ, ಜೀವ ಬ್ರಹ್ಮರ ಅಭೇದ ಮಹಾವಾಕ್ಯನ ಇದು. ಐ ಆಮ್ ದಿ ಬಿಗಿನಿಂಗ್ ಅಂಡ್ ಮಿಡಲ್ ಆಸ್ ವೆಲ್ ಆಸ್ ದ ಎಂಡ್ ಫಾರ್ ದ ಬೀಯಿಂಗ್ಸ್. ಎಲ್ಲ ಜೀವಿಗಳಿಗೆ ನಾನು ಆದಿ ಅದೇನಿ, ಎಲ್ಲ ಜೀವಿಗಳಿಗೆ ನಾನು ಮಧ್ಯ ಅದೇನಿ, ಎಲ್ಲ ಜೀವಿಗಳಿಗೆ ಕೊನೆಯ ಸ್ಥಾನನು ನಾನು ಅದೇನಿ. ಅಂದ್ರೆ ಆತ್ಮನಲ್ಲಿಯೇ ಹುಟ್ಟಿ ಆತ್ಮನಲ್ಲಿ ಸ್ಥಿತಿಯನ್ನ ಹೊಂದಿ ಆತ್ಮನಲ್ಲಿಯೇ ಲಯ ಆಗ್ತಾವ. ಹೆಂಗ ಒಂದು ಉದಾಹರಣೆ ಹೇಳ್ತೀವಿ. ಆ ಅಲೆಗಳು ಸಮುದ್ರದಲ್ಲಿ ಹುಟ್ಟಾವಿಲ್ರಿ, ಇದು ಸಮುದ್ರ ಬಿಟ್ಟು ಹುಟ್ಟಾವ ಅಲೆಗಳು, ತರಂಗಗಳು ಸಮುದ್ರದಲ್ಲಿ ಹುಟ್ಟಾವ. ಏನಿರ್ತಾವ ಅವು? ಸಮುದ್ರದಲ್ಲಿ ಇರ್ತಾವ. ಎಲ್ಲಿ ಲಯ ಹಾಕವು? ಸಮುದ್ರದಲ್ಲಿ ಲಯ ಹಾಕವ. ಹಂಗ ಈ ಆತ್ಮನಲ್ಲಿ ಈ ಜೀವಿಗಳು ಹುಟ್ಟುವುದು, ಸ್ಥಿತಿ, ಹುಟ್ಟು ಸ್ಥಿತಿ ಮತ್ತು ಲಯ, ಸೃಷ್ಟಿ ಸ್ಥಿತಿ ಲಯ ಆಗ್ತಾ ಇದ್ದಾವ ಅಂತ ಹೇಳ್ತಾನ ಭಗವಂತ. ಸೊ ದ ಲಿಸ್ಟ್ ಬಿಗಿನ್ಸ್ ಹಿಯರ್. ಭಗವಂತನ ಇನ್ನೂ ಅನೇಕ ವಿಭೂತಿಗಳನ್ನು ಹೇಳಿದ್ರು, ಭಗವಂತನ ವಿಭೂತಿ ಹೇಳಿದ್ರು, ಮುಖ್ಯವಾದ ಹೇಳಿದ್ರು. ಇಲ್ಲ ಇನ್ನೂ ಅಷ್ಟು ಹೇಳಪ್ಪ, ಯಾವ್ಯಾವ ಒಂದು ಇನ್ನೂ ಒಂದ್ ಕೇಳಾಕತ್ತಾನ ಅಂದಾಗ ಇನ್ನೊಂದು 20 ಹೆಸರು ಲಿಸ್ಟ್ ಕೊಡ್ತಾನ ಭಗವಂತ. ಎಲ್ಲೆಲ್ಲಿ ನಾವು ಆತ್ಮನನ್ನ ಕಾಣಬೇಕು, ಈ ಒಂದು ಜಗತ್ತಿನಲ್ಲಿ ಆತ್ಮನ ಒಂದು ವಿಭೂತಿ ಅಂದ್ರೆ ಯಾವುದು ಅನ್ನೋದಕ್ಕೆ ಒಂದು 20 ಹೆಸರು ಕೊಡ್ತಾರ. ಆ 20 ಲಿಸ್ಟ್ ಹೇಳ್ತಾನ. ದ ಲಿಸ್ಟ್ ಆಫ್ ಭಗವಾನ್ಸ್ ಗ್ಲೋರಿ ಅಂಡ್ ಇಟ್ ಗೋಸ್ ಅಪ್ ಟು ವರ್ಸ್ ನಂಬರ್ 38. ಇದು ಎಷ್ಟೈತ್ರಿ? ಇದು 20ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಭಗವಂತನ ಈ ವಿಶ್ವರೂಪವನ್ನಾಗ ಯಾವ್ಯಾವ್ದಲ್ಲಿ ತಾನು ಅದೇನಿ ಅನ್ನುವಂಥದ್ದು ಹೇಳ್ತಾನ. ಅದನ್ನ ವಿಸ್ತಾರವಾಗಿ ಮಾಡಿ ಹೇಳೋದು. ಕೃಷ್ಣ ಗಿವ್ಸ್ ಎ ವೆರಿ ಇಲಾಬರೇಟ್ ಲಿಸ್ಟ್. ಬಹಳ ಉದ್ದನೆಯ ಲಿಸ್ಟ್ ಹೇಳ್ತಾನ. ಎಲ್ಲೆಲ್ಲೇ ನೀವು ನನ್ನನ್ನು ಕಾಣಬೇಕು ಅನ್ನುವಂಥದ್ದನ್ನ ಒಂದು ಲಿಸ್ಟೇ ಕೊಡ್ತಾ ಇದ್ದಾನೆ. And while enumerating Bhagavan's Vibhuti, Krishna wants to first talk about the Vibhuti of Bhagavan as Nirguna Brahma. ಒಂದೇದು ಮುಖ್ಯವಾದದ್ದು ಅಂದ್ರೆ ನಾನು ಸ್ವರೂಪ ಹೆಂಗದ ಅಂದ್ರೆ, ಒಂದೇದು ನಿರ್ಗುಣ ಬ್ರಹ್ಮ, ನಾನು ನಿರಾಕಾರ ನಿರ್ಗುಣ ಗುಣರಹಿತವಾದಂತಹ ವ್ಯಾಪಕವಾದ ಸ್ವರೂಪ. ಬ್ರಹ್ಮ ಅಂದ್ರೆ ವ್ಯಾಪಕವಾದಂತಹ ತತ್ವನಾಗಿದ್ದೀನಿ. ಗುಣರಹಿತ ವ್ಯಾಪಕ ತತ್ವವೇ ನಾನಾಗಿದ್ದೇನೆ, ನಿರ್ಗುಣ ಬ್ರಹ್ಮ. which is subtlest and which is highest order of reality. ಅದು ಪಾರಮಾರ್ಥ ಸಪ್ತದಾಗ ಹೇಳಿದಂತ ರೂಪ, ವ್ಯವಹಾರಿಕ ಸಪ್ತದಾಗ ಬರುವುದಿಲ್ಲ. ಅಬ್ಸಲ್ಯೂಟ್ ರಿಯಾಲಿಟಿ ಅಂತೀವಿ ನಾವು. ಪಾರಮಾರ್ಥ ಸಪ್ತದಲ್ಲಿ ಇರುವಂತದ್ದು ಏನದ, ನಿರಾಕಾರ ನಿರ್ಗುಣ ಸ್ವರೂಪ ಏನೈತಿ, ಅದು ನನ್ನ ಸ್ವರೂಪ. And
among the three orders of reality, if you remember, Krishna wants to first enumerate the highest order of reality, vibhuti. ಮೂರು ಸತ್ತ ಹೇಳ್ತೇವೆ ನಾವು. ಕನಿಷ್ಠ ಅಧಿಕಾರಿಗೆ 3 ಸತ್ತ, ಮಧ್ಯಮ ಅಧಿಕಾರಿಗೆ 2 ಸತ್ತ, ಉತ್ತಮ ಅಧಿಕಾರಿಗೆ 1 ಸತ್ತ. ಪಾರಮಾರ್ಥಿಕ ಸತ್ತ ಒಂದೇ ಹೇಳ್ಬಿಡುದು ಉತ್ತಮ ಅಧಿಕಾರಿಗೆ. ಇನ್ನ ವ್ಯವಹಾರ ಕರೆ ಅನ್ನುವಂತ ಬುದ್ಧಿ ಇರ್ತದ ನೋಡ್ರಿ ಅವ್ರ ಮಧ್ಯಮ ಅಧಿಕಾರಿಗಳಿಗೆ. ಅವ್ರಿಗೇನ್ ಹೇಳುದು ಅಂತಂದ್ರ ದ್ವಿಸತ್ತ ಹೇಳೋದು. ದ್ವಿಸತ್ತ ಹೆಂಗ್ ಹೇಳ್ತೇವಿ ಅಂತಂದ್ರ ಪ್ರಾತಿಭಾಷಿಕ ಮತ್ತು ವ್ಯವಹಾರಿಕ ಸತ್ತವನ್ನು ಎರಡೂ ಕೂಡಿಸಿ ವ್ಯವಹಾರಿಕ ಅಂತಿತ್ತು. ಅಂದ್ರೆ ವ್ಯವಹಾರ ಯೋಗ್ಯದ, ಅದು ಪ್ರತೀತಿ ಮಾತ್ರದ ವ್ಯವಹಾರ ಆಗ್ತದ. ಕಣ್ಣಿಗೆ ತೋರ್ತದ, ಕೊಡತುಗಳು ವ್ಯವಹಾರನು ಆಗ್ತದ. ಆದ್ದರಿಂದ ವ್ಯವಹಾರಿಕ ಸತ್ತ. ಇನ್ನೊಂದದ ಕನಿಷ್ಠ ಅಧಿಕಾರಿ ಹೇಳುವಂತದ್ದು ಪ್ರಾತಿಭಾಷಿಕ ಸತ್ತ. ಅದು 3ನೇದ್ದು. ಅಂದ್ರೆ ಏನು, ಕಣ್ಣಿಗೆ ಕಾಣ್ತತಿ, ವ್ಯವಹಾರ ಆಗೋದಿಲ್ಲ. ಮೃಗಜಲ, ಕಣ್ಣಿಗೆ ನೀರದ ಕಾಣ್ತತಿ, ಒಂದ್ ಲೋಟ ತಗೊಂಬಂದು ಕುಡಿಬೇಕು, ಆಗೋದಿಲ್ಲ. ಒಂದು ಪ್ರಾತಿಭಾಷಿಕ ಸತ್ತ, ಒಂದು ವ್ಯವಹಾರಿಕ ಸತ್ತ, ಒಂದು ಪಾರಮಾರ್ಥಿಕ ಸತ್ತ. ಆದ್ದರಿಂದ ಇದ್ರಾಗ ಪಾರಮಾರ್ಥಿಕ ಸತ್ತ ಇರುವಂತಹ ಸ್ವರೂಪವನ್ನ ಭಗವಂತ ಹೇಳಾಕತ್ತಾನ, ನಾನು ನಿರ್ಗುಣ ಬ್ರಹ್ಮ ಸ್ವರೂಪನಿದ್ದೇನೆ. ಹಂಗಾರ ಅದು ಏನದ ಅಂದ್ರ ಅದು ಚೇತನ ಇದೆ. ಅಂದ್ರೆ ಪರಮಾತ್ಮ ತತ್ವ ಚೇತನದ, ವ್ಯಾಪಕದ, ಅದು ಅರಿವು ಸ್ವರೂಪದ. ಯಾಕಂದ್ರ ಆ ಒಂದು ಚೇತನವೇ ಎಲ್ಲ ಜೀವಿಗಳನ್ನ ಜೀವಿಸುವಂತೆ, ಬದುಕುವಂತೆ ಮಾಡಿದೆ. If a plant is alive, animal is alive, human being is alive, it is a capacity capable of discussing the topic. It is only because of ಚೈತನ್ಯಂ. ಆ ಅರಿವಿರುವುದರಿಂದ ಇಲ್ಲಿ ಮನುಷ್ಯರು ಜೀವಂತವಾಗಿದಾರ, ಪ್ರಾಣಿಗಳು ಜೀವಂತವಾಗಿದಾರ. ಆತ್ಮಜ್ಞಾನದ ಬಗ್ಗೆ ವಿಷಯ ಚರ್ಚೆ ಮಾಡಕ್ ಅನುಕೂಲ ಆಗ್ಯದ. ಜಡಗಳಲ್ಲಿ ಇದು ಸಾಧ್ಯ ಇಲ್ಲ, ಅರಿವಿನಲ್ಲಿ ಮಾತ್ರ ಸಾಧ್ಯದ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯದ್. Every organ is an organ, and because of sentiency, and that sentiency is my gift because I am ಚೇತನ ಸ್ವರೂಪ. ಎಲ್ಲ ಜ್ಞಾನಿಗಳಿಗೆ ಚೇತನ ಕೊಟ್ಟಾವ ಯಾರು? ನಾನು ಆತ್ಮ ಸ್ವರೂಪದಿಂದ ಚೇತನವನ್ನು ಪಡೆದು ಅವು ಚೇತನದಂತೆ ಕೆಲಸ ಮಾಡಕತ್ತಾವ. ಯಾವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಜ್ಞಾನೇಂದ್ರಿಯಗಳು ನಿಜವಾಗಿ ಅವು ಅಚೇತನದಾವ. ನಾನು ಚೇತನ ಸ್ವರೂಪ ಇದ್ದೇನೆ. ಆತ್ಮ ಸ್ವರೂಪದಿಂದ ಏನದ? ಚೇತನ, ಚಿದ್ರೂಪ. And that is why in Lalita Sahasranama, Vishnu Sahasranama, etc., various Maya glories of mother is described. ಆದ್ದರಿಂದ ವಿಷ್ಣು ಸಹಸ್ರನಾಮ ಆಗ್ಲಿ ಅಥವಾ ಲಲಿತಾ ಸಹಸ್ರನಾಮ ಆಗ್ಲಿ ಅಲ್ಲಿ ಮಾಯೆಯ ಮಹಿಮೆಗಳನ್ನ ಹೇಳಲ್ಪಟ್ಟಿದೆ. But in the list we have got also the glory of ನಿರ್ಗುಣ ಮದರ್. ಅಲ್ಲಿ ಸಗುಣದ ತತ್ವದ ತಾಯಿಯನ್ನು ಹೇಳಿಲ್ಲ, ನಿರ್ಗುಣ ತಾಯಿ ಮಹಿಮೆಯನ್ನು ಹೇಳ್ಯಾರ. ಸಚ್ಚಿದಾನಂದ ರೂಪಿಣಿ ಅಂತ ಹೇಳ್ತಾರೆ ನೋಡಿ ಹೆಸರು. ಸಚ್ಚಿದಾನಂದ ರೂಪಿಣಿ ಸ್ತ್ರೀಲಿಂಗ is also described. Krishna starts with Chaitanya Vibhuti in this verse. ಚೈತನ್ಯದಿಂದ ಇಲ್ಲಿ ವರ್ಣನೆ ಮಾಡಕತ್ತಾನ. ಎಲ್ಲೆಲ್ಲಿ ಚೇತನದ ಅದು ನನ್ನ ವಿಭೂತಿ. ಎಲ್ಲೆಲ್ಲಿ ಚೇತನದ ನೋಡಿ ಅದು ನನ್ನ ವಿಭೂತಿ. ಎಲ್ಲೆಲ್ಲಿ ಅರುವದ ಅದು ನನ್ನ ವಿಭೂತಿ. So also therefore what is our meditation now? ಈಗ ಏನ್ ಧ್ಯಾನ ಮಾಡ್ಬೇಕು ನಾವು? That I am alive. ನಾನು ಜೀವಂತ ಇದ್ದೇನೆ. ಆ ಜೀವಂತ ಇರುವ ತತ್ವವೇ ಆತ್ಮ ಅಂತ ತಿಳಿಬೇಕು. That very life itself is a manifestation of ಈಶ್ವರ ವಿಭೂತಿ. ನಾವೇನು ಜೀವಂತವಾಗಿ ಅದೇವಿ ಈ ಶರೀರದಲ್ಲಿ, ಅದೇ ಆ ಪರಮಾತ್ಮನ ವಿಭೂತಿ ಅಂತ ತಿಳ್ಕೊಳ್ರಿ. Therefore respect life. ಆದ್ದರಿಂದ ಆ ಲೈಫ್ ಜೀವನ ಐತಲ್ಲ ಅದು ಪರಮಾತ್ಮನ ಸ್ವರೂಪದ. So this is one of the fundamental principles. Respect life. ಪ್ರೀತಿ ಮಾಡ್ರಿ ಜೀವನವನ್ನ. ಆ ದುಃಖಮಯವಾದ ಜೀವನವನ್ನ, ಸುಖ ದುಃಖಗಳ ಆಚೆಗೆ ದಾಟಿಸ್ಬಿಡ್ರಿ ಅಂತಾರ. Because of our respect for life alone, ahimsa becomes paramo dharma. Because I see every living being as endowed with God's gift of life. ಈಗ ನಾನು ಎಲ್ಲ ಪ್ರಾಣಿಗಳನ್ನ, ಎಲ್ಲ ಮನುಷ್ಯರಲ್ಲಿ ನಾನು ಭಗವಂತನ ನೋಡ್ತೀನಿ ಅಂದ್ರೆ ಅವಾಗ ಅವ್ರಿಗೆ ಹಿಂಸೆ ಮಾಡಕ್ ಆಗೋದಿಲ್ಲ.
ಅಹಿಂಸಾ ಪಾಲಿಸ್ಬೇಕಾಗ್ತದ ನಾನು. ಯಾಕ ಆ ಪ್ರತಿಯೊಂದು ಜೀವಗಳಲ್ಲಿ ಏನ್ ಅರಿವದ ಆ ಚೇತನದ ಆ ಚೇತನ ಐತಲ್ಲ ಅದು ಭಗವಂತನ ಸ್ವರೂಪ ಐತೆ ಅಂತ ನಾ ತಿಳಿದ್ರಿ ಈಗ. therefore my aim is to avoid ಹಿಂಸಾ. ಅದರಿಂದ ಈಗ ಜ್ಞಾನ ಆದ ನಂತರ ಹಿಂಸೆ ಕಮ್ಮಿ ಆಗ್ಬೇಕು. ಆರ್ ಅಟ್ ಲೀಸ್ಟ್ ಮಿನಿಮಮ್ ಹಿಂಸಾ. even a non-vegetarian is condemned, vegetarian is glorified ಅಂತಾರ. ಆ ನಾನ್ ವೆಜಿಟೇರಿಯನ್ ಫುಡ್ ಮಾಡ್ಬೇಕಾದ್ರೆ ಹಿಂಸೆ ಐತಲ್ಲ, ಆ ಹಿಂಸೆಯನ್ನ ತ್ಯಾಗ ಮಾಡ್ಬೇಕಂದ್ರೆ ಆ ಅಹಿಂಸೆಯನ್ನ ಒಪ್ಪಿಕೋ, ಹಿಂಸಾ ಬಿಡು. because of fundamental principles of reverence for any form of life. Therefore first glory is what? ಚೈತನ್ಯಂ. ಪ್ರತಿಯೊಂದು ಪ್ರಾಣಿಗಳಲ್ಲಿ, ಪ್ರತಿಯೊಂದು ಜೀವಿಗಳಲ್ಲಿ ಚೇತನವನ್ನ ಕಾಣುವಂತದ್ದು ಇದು ಮುಖ್ಯವಾದ ಧರ್ಮ. and that is my then the last glory is also nirguna ishvara vibhuti. and you know what is that? Swarupam, satta swarupam, the very existence principle, because of which I am able to say table is, chair is, pen is, book is. ನೋಡ್ರಿ, ಪ್ರತಿಯೊಂದು ವಸ್ತುವಿನಲ್ಲಿ ಆ ಇದೆ ಪುಸ್ತಕ, ಘಟ ಇದೆ, ಪಟ ಇದೆ, ಪುಸ್ತಕ ಇದೆ, ಟೇಬಲ್ ಇದೆ, ಕುರ್ಚಿ ಇದೆ. ಆ ಇದೆ ಅಂತೀವಲ್ಲ, ಆ ಇದೆ ಏನದು? ಆ ಅರಿವು ತತ್ವ. ಅರಿವು ತತ್ವಿನ ಸದ್ರೂಪ ಇರುವಿಕೆ, ಅರಿವಿಕೆ ಇರುವಿಕೆ ಸದ್ರೂಪ, ಅರಿವಿಕೆ ಚಿದ್ರೂಪ. So when you say a pot is, the very easiness of the pot is borrowed from where? Can you guess? The very easiness or the existence of pot is borrowed from where? Clay, the material called undi. ಆ ಗಡಿಗೆ ಇದೆ ಅನ್ನುವಂಥದ್ದನ್ನ ಆ ಇದೆ ಎಲ್ಲಿಂದ ತಗೊಂಬಂದಿರಿ ಅಂತಂದ್ರೆ ಆ ಗಡಿಗೆಗೆ ಉಪಾದಾನ ಕಾರಣವಾದ ಮಣ್ಣಿನಲ್ಲಿ ಇದೆ ಅನ್ನೋದು. ಅಲ್ಲೇ ಆತ್ಮ ಸ್ವರೂಪದಿಂದ ಅದು ಇದೆ ಅನ್ನೋದದ. ಆ ಇದೆಯನ್ನ ಮಣ್ಣಿನಿಂದ ತೆಗೆದುಕೊಂಡಂತದ್ದು ಆ ಇದೆ ಅನ್ನುವಂಥದ್ದು ಇರುವಿಕೆ ಏನೈತಿ, ಅದು ಈಗ ಗಡಿಗೆ ಒಳಗೆ ಹೊರಗದ. if you remove the clay from the pot, can there be a pot? ಈಗ ಗಡಿಗೆ ಒಳಗಿಂದ ಮಾನಸಿಕವಾಗಿ ಮಣ್ಣನ್ನು ತೆಗೀರಿ, ಅದರ ಉಪಾದಾನ ಕಾರಣವಾದ ಮಣ್ಣನ್ನ ಮಾನಸಿಕವಾಗಿ ತೆಗೀರಿ, ಹಂಗ ತೆಗಿಯಕ್ ಬರಂಗಿಲ್ಲ. ಅವ್ರ ಗಡಿಗೆ ಅದ ನೋಡ್ರಿ, ಗಡಿಗೆ ಇಲ್ದಂಗ ಆಗಿ ಹೋಗ್ತದ. Clay, the material cause only. If you remove the clay from the pot, can there be a pot? ಆ ಗಡಿಗೆ ಒಳಗಿನ ಮಣ್ಣ ಮಾನಸಿಕವಾಗಿ ತೆಗೆದ್ರಂದ್ರೆ ಗಡಿಗೆ ಉಳಿತೈತೇನೋ? ಉಳಿಯುವುದಿಲ್ಲ. ಹಂಗ ಈ ಜಗತ್ನಾಗಿಂದ ಆ ಪರಮಾತ್ಮ ತತ್ವವನ್ನು ತೆಗೆದ್ರಂದ್ರೆ ಈ ಜಗತ್ ಉಳಿತೈತೇನೋ? ಉಳಿಯುವುದಿಲ್ಲ. ಪರಮಾತ್ಮ ಬಿಟ್ಟು ಜಗತ್ತ ಇಲ್ಲ. Therefore on effect exists, and effect exists only by borrowing existence from the cause. ಯಾವ್ದಾದ್ರೂ ಒಂದು ಕಾರ್ಯ ಪ್ರಪಂಚ ಇರಬೇಕಾದ್ರೆ ಆ ಇರುವಿಕೆಯನ್ನ ಕಾರಣದಿಂದ ಪಡೆದುಕೊಂಡು ಬಂದ ತೋರ್ತಾ ಇದೆ ಅಂತ ತಿಳ್ಕೊಡ್ರಿ. ಹಾಗಾದ್ರೆ ಮೂಲಭೂತವಾಗಿ ಏನದ ಅಂದ್ರೆ ಇರುವಿಕೆ ಅದ, ಅರಿವದ, ಅದು ಆನಂದ ರೂಪದ. ಮತ್ತೆ ಆಗತಕ್ಕ ಯಾವ್ದಂದ್ರ ಈ ಶರೀರ, ಮನಸ್ಸು, ಬುದ್ಧಿಯಾದಿಗಳು ಒಮ್ಮೆ ಇರ್ತಾವ, ಒಮ್ಮೆ ಇರುವುದಿಲ್ಲ. ಇವು ಯಾವಾಗ್ಲೂ ಇರ್ತಾವ. ಯಾವ? ಆತ್ಮತತ್ವ. An effect doesn't have its own existence. ಕಾರ್ಯ ತನ್ನ ಸ್ವತಂತ್ರವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಕಾರಣವನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. If an effect can got its own existence, then cause will be sitting there, gold will be sitting there, the bangle will be sitting there. Is it possible? ಅಂತಾರಪ್ಪ ಅವರು. ಉಪಾದಾನ ಕಾರಣವನ್ನ ನಿಮ್ಗೆ ಬೇರೆ ಮಾಡಕ್ ಬರ್ತಿತ್ತು ಅಂದ್ರೆ ಈ ಜಗತ್ನಾಗಿಂದ ಅಲ್ಲಿ ಉಪಾದಾನ ಕಾರಣ ಭಗವಂತ ಕಾಣ್ತಿದ್ದ, ನಿನಗೆ ಕಣ್ಣಿಗೆ ಕಾಣ್ತಿದ್ದ. ಹಂಗ ಬೇರೆ ಮಾಡಕ್ ಬರುವುದಿಲ್ಲ. ಅದು ಜಗತ್ಗಿಂತ ಅಭಿನ್ನದ, ಅದು ಪರಮಾತ್ಮ ತತ್ವ. whenever there is a bangle, there is a gold must be there. ಬಂಗಾರದ ಬಳಿ ಇದಪ್ಪ, ಎಲ್ಲ ಇದ್ದದು ಬಂಗಾರ ಅಂತ ಹೇಳಿ ಹೇಳ್ಬೇಕು. ಬಳಿ ಆಕಾರದಾಗ ಇರುದ ಬಂಗಾರ ಐತಿ. ಮತ್ತ ಅದು ಬಳಿ ಬಿಟ್ಟಿಲ್ಲ, ಅದು ಪ್ರಪಂಚ ಬಿಟ್ಟು ಜಗತ್ತಲ್ಲಿ ಬಿಟ್ಟು ಪರಮಾತ್ಮ ಇಲ್ಲ, ಪ್ರಪಂಚದ ಒಳಗ ಅದಾನ. Because the very easiness of the bangle is blessing of what? Gold. ಆ ಬ್ಯಾಂಗಲ್ ಬಂಗಾರದ ಬಳಿ ಐತಲ್ಲ, ಅದಕ್ಕೆ ಇರುವೆಗೆ ಕೊಟ್ಟಿದ್ ಯಾವ್ದು ಅಂದ್ರೆ ಅದು ಬಂಗಾರ. And therefore cause is always manifest in the effect as the very existence. ಕಾರ್ಯವು ಕಾರಣದಲ್ಲಿ ಇರುತ್ತದೆ.
cause manifests in the effect as well as existence, otherwise called isness. ಆ ಇರುವಿಕೆ ಅನ್ನೋದು ಏನದ, ಅದು ಪ್ರತಿ ಒಂದು ಸೃಷ್ಟಿ ಉತ್ಪನ್ನದಲ್ಲಿ ಬೀಜ ರೂಪದಿಂದ ಇರ್ತದ. ಅದರ್ವೈಸ್ ಕಾಲ್ಡ್ ಈಸ್ನೆಸ್. ಭಗವಾನ್ ಬೀಯಿಂಗ್ ದ ಕಾಸ್, ವರ್ಲ್ಡ್ ಇಫೆಕ್ಟ್. ಭಗವಂತನೇ ಇದಕ್ಕೆ ಕಾರಣದಾನ, ಜಗತ್ ಕಾರ್ಯದ. ಭಗವಾನ್ ಮ್ಯಾನಿಫೆಸ್ಟ್ ಇನ್ ದ ವರ್ಲ್ಡ್ ಆಸ್ ವಾಟ್? ಆಸ್ ವೆರಿ ಎಕ್ಸಿಸ್ಟೆನ್ಸ್. ಏನಂತದಾನ ಭಗವಂತ ಇದೀಗ ಇರುವಿಕೆ ರೂಪದಿಂದ ಅದಾನ. Therefore space is, when you see the isness belongs to what? Space is. ಆಕಾಶವು ಇದೆ ಅಂದಾಗ ಆ ಇರುವಿಕೆ ಯಾರ್ದು? ಆತ್ಮಂದು ಇಲ್ಲ ಆಕಾಶದ್ದು? ಆತ್ಮಂದು. As far as isness belongs to God, and when the God creates resolves, only the nama rupa will be resolved and existence will go back to where? ಅಂದ್ರೆ ಈ ನಾಮ ರೂಪಗಳ ಕೂಡಿದಾಗ ಇದು ಪ್ರಪಂಚ ಆಗ್ಯದ. ಈಗ ನಾಮ ರೂಪಗಳನ್ನ ತೆಗೆದ್ವಿ ಅಂತಂದ್ರೆ ನಾಮರೂಪಕ್ಕೆ ಅಧಿಷ್ಠಾನವಾದಂತ ಅರಿವು ಎಲ್ಲಿ ಹೋಗ್ತದೋ? when the bangle chain and the ring are melted, bangle is resolved. ಈಗ ಬಂಗಾರದ ಒಂದು ಬಳಿ ಅದ, ಬಂಗಾರದ ಒಂದು ಉಂಗುರದ, ಅದನ್ನ ನೀರಾಕ್ ಹಾಸಿದ್ವಿ, ಬಂಗಾರ ಬಂತು, ನಾಮರೂಪ ಹೋತು, ಬಂಗಾರ ಅನ್ನುವಂಥದ್ದು ಆಕಾರ ಹೋತು, ಉಂಗುರ ಅನ್ನುವಂತ ಆಕಾರ ಹೋತು, ಬಂಗಾರ ಅಲ್ಲೇ ಅದ ನೋಡ್ರಿ. The chain is resolved, ring is resolved. ಬಂಗಾರ ರೂಪದಿಂದ ಐತಿ, ಅದ ಬಂಗಾರ, ಅದ ಚಿನ್ನ, ಅದ ಉಂಗುರ. Where does the existence go? ಆ ಇರುವಿಕೆ ಎಲ್ಲಿ ಹೋತು? ಅದು ಎಲ್ಲಿ ಹೋಗಿಲ್ಲ. The existence will go back to the gold itself. ನೀವು ಯಾವಾಗ ಆ ಇದನ್ನ ಆವರಣವನ್ನ ಕರಗಿಸಿದ್ರಿ, ಆ ನಾಮರೂಪ ಎಲ್ಲಿ ಹೋತು ಅಂದ್ರೆ ಆ ಬಂಗಾರದಲ್ಲಿ ಅಡಿಕೊಂತು. So at the time of origination, bangle, etc., take existence from gold, and at the time of distinction, bangle, etc., go back to the gold, and therefore it is all over. ಅಂತಾರ ಅಪ್ಪೋರು. ಸೃಷ್ಟಿ ಆಗುವತ್ನಾಗ ಮಾಯೆಗೆ ಎದುರಾಗು, ಮಾಯೆಯಿಂದ ಹುಟ್ಟಿಸು. ಸುಳೆ ಆತಂದ್ರ ಸ್ವರೂಪದಲ್ಲಿ ಲಯ ಆಗಿಬಿಡು. ಇರಂಪು ಮೀನ್ಸ್ ಎಕ್ಸಿಸ್ಟೆನ್ಸ್. So in the music, tambulam, ಇರುಪ್ಪಾಗ ರಾಗ, ಇರುಪ್ಪಾಗ ಇರುಪ್ಪಾರ್ ಎಂದು ಹೇಳಕತ್ತಾರ ಅವರು. ಅದು ಸಂಗೀತ ಸಂಬಂಧಪಟ್ಟಂತ ವಿಷಯದ. ಸೊ ದ ಟೂ ಮೇನ್ ಗ್ಲೋರೀಸ್ ಆಫ್ ಭಗವಾನ್ ಈ ಚಿದ್ರೂಪ ವಿಭೂತಿ ಅಂಡ್ ಸದ್ರೂಪ ವಿಭೂತಿಯನ್ನು ಹೇಳಿದ್ರು ಭಗವಂತ. ತಮ್ಮ ಮಹಿಮೆಯನ್ನು ಹೇಳ್ಕೊಂತ ಬಂದಾರ. The Sadrupa Vibhuti, so Krishna starts up with Chidrupa Vibhuti in verse number 20 and concludes that Sadrupa Vibhuti is in verse number 39. Sadrupa Chidrupavanna 38-39 ಶ್ಲೋಕದವರೆಗೆ ಹೇಳ್ಕೊಂತ ಹೋಗ್ತಾನೆ ಭಗವಂತ. He concludes that Sadrupa Vibhuti, so best form of manifestation is what? Sat Chit Rupena, see the Lord everywhere. ಎಲ್ಲ ಕಡೆನೂ ಭಗವಂತ ಅದಾರ ಅಂತ ಭಾವ ಮಾಡಬೇಕು. And that is in whom existence and consciousness are there. In which person? In which person is there? What is the answer? You should not answer. You should ask the counter question. In which person that is not there? ಯಾವ ಶರೀರದಲ್ಲಿ ಆತ್ಮ ಇಲ್ಲ ಹೇಳ್ರಿ ಅಂತ. That is why every person starts with what? What are you? When I ask, you start with what? I the consciousness, I am existence, I am the ಯೂನಿವರ್ಸಲ್. ನಾನ ಇರುವವ. ಆ ನಿರ್ಗುಣ ನಿರಾಕಾರ ತತ್ವ ಏನೈತಿ, ಅದೇ ನಾನು ಇರುವವ ಅಂತ ತಿಳ್ಕೊಂಡು ಇನ್ನೂ ವಿಭೂತಿ ಯೋಗವನ್ನು ಹೇಳೋದಾರ. ಮತ್ತ ಆ ವಿಷಯವನ್ನ ನಾಳೆ ನೋಡೋಣ ಅನ್ನುವಟ್ಟಿಗೆ ಇವತ್ತಿನ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಇನ್ನೂ ಅದ ಇದು ಬಾಳದ ಮಂಗಳಾಚರಣೆ ಮಾಡಿ ದಯವಿಟ್ಟು.